ಹಾಯ್ ಫ್ರೆಂಡ್ಸ್, ನೀವೆಲ್ಲ ಜನ ಚೆನ್ನಾಗಿದೆಯಾ? ಐ ಹೋಪ್ ನೀವು ಅಲ್ಲಿ ಚೆನ್ನಾಗಿದೆ. ನೋಡಿ, ನಮಗೆ ತುಂಬ ಕಾಮೆಂಟ್ ಬರ್ತಾ ಇದ್ದಾರೆ. ಅದೇ ಕಾಮೆಂಟ್ ಬಗ್ಗೆ ನಾವೆಲ್ಲ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ಕಾಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಸರಿ ಮ್ಯಾಮ್, ನಿಮ್ಮೆಲ್ಲ ಜನ ವೀಡಿಯೋ ಪೂರ್ತಿ ನೋಡಿ. ತುಂಬ ಜನ ಕೇಳ್ತಾ ಇದ್ದಾರೆ, ಸರ್ ಮೇಸಿನ್ ತೋರಿಸಿ, ಮೇಸಿನ್ ಯಾವ ಥರ ಸೆಟಪ್ ಮಾಡಿದೆಯಾ ಅದು ತೋರಿಸಿ. ನೋಡಿ, ಮೇಸಿನ್ ಬಂತು ರಾಲ್ಸನ್ ಮೇಸಿನ್ 130 ಮಾಡಲ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದ್ದಾರೆ. ಇದು ನಾನು ಆಲ್ರೆಡಿ ತುಂಬ ವೀಡಿಯೋ ಮುಂಚೆನೇ ಮಾಡಿದ್ದೀನಿ, ಬಟ್ ಮತ್ತೆ ಇನ್ನೊಂದು ಸಲ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಂಪಾರ್ಟೆಂಟ್ ಇನ್ನು ಅದು ಟ್ರಾಸಿಂಗ್ ಯಾವ ಥರ ಪ್ರೊಸೆಸಲ್ಲಿ ಟ್ರಾಸಿಂಗ್ ಮಾಡಬೇಕು ಅದನ್ನು ತೋರಿಸ್ತೀನಿ. ಎಲ್ಲ ಜನ ಪೂರ್ತಿ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡ. ಸರಿನಾ? ಫಸ್ಟ್ ನೋಡಿ, ಮೇಸಿನ್ ನೋಡಿ. ಮೇಸಿನ್ ಬಂತು ಇದು ರಾಲ್ಸನ್ 130 ಮಾಡಲ್. ನೀರಿಲ್ ಬಂತು ಇದು 14 ನಂಬರ್ ನೀರಿಲ್ ಆಗಬೇಕು. ಆ್ಯಂಡ್ ನೀರಿಲ್ಗೆ ಎನಿ ಟೈಮ್ ಹೋಲ್ ಬಂತು ಈ ಥರ ಸ್ಟೇಟ್ ಆಗಬೇಕು. ನೀವೆಲ್ಲ ಜನ ಕಾಣಿಸ್ತಾ ಇದ್ದಾರೆ, ಇದು ಹೋಲ್ಡ್. ಒಂದೊಂದು ಜನ ಏನು ಮಾಡ್ತಾರೆ, ಈ ಕಡೆ ಎಂದು ಸೈಟ್ ಕಾಣಿಸ್ತಾ ಇದ್ದಾರೆ, ಈ ಸೈಟಿಂದ ಸ್ಟಿಚ್ ಮೇಸಿನ್ ಥರ ನೀರಿಲ್ ಫಿಟ್ ಮಾಡ್ತಾ ಇದ್ದಾರೆ. ಬಟ್ ಆ ಥರ ಮಾಡಬೇಡ. ಸರಿನಾ? ಇದು ಆ್ಯಕ್ಚುಲಿ ಸ್ಟೇಟಿಗೆ ಹೋಲ್ ಸ್ಟೇಟ್ ಬರಬೇಕು. ಆ್ಯಂಡ್ ಅಪೋಸಿಟ್ ಸೈಡ್ ಒಂದು ಕಟ್ ಥರ ಐತೆ, ಅದು ಅಪೋಸಿಟ್ ಸೈಡ್ ಬ್ಯಾಕ್ ಸೈಡ್ ಆಗಬೇಕು. ಆ್ಯಂಡ್ ಇಲ್ಲಿ ಬಂತು, ಇಲ್ಲಿ ಸ್ಟೇಟಿಂದ ಕಟ್ ಐತೆ, ಸ್ಟೇಟ್ ಕಟಿಂಗ್ ಐತಲ್ಲ, ಇದು ಬಂತು ಮುಂದೆಗೆ ಇರಬೇಕು. ಇದು ಪರ್ಫೆಕ್ಟ್. ನೀವೆಲ್ಲ ಜನ ಅರ್ಥ ಮಾಡಿ ಆ್ಯಂಡ್ ಪರ್ಫೆಕ್ಟ್ಲಿ ಇದೇ ಥರ ನೀರಿಲ್ ಫಿಟ್ ಮಾಡಿ. ಸರಿನಾ? ಯಾಕೆಂದರೆ ನೀರಿಲ್ ನೋಡಿ, ಇದು ಒಂದು ನಿಮಿಷ ನಾನು ನಿಮ್ಮೆಲ್ಲರಿಗೆ ತೋರಿಸ್ತೀನಿ. ಇದು ಕೆಳಗಡೆ ಎಕ್ಸಾಮ್ ಡೌನ್ ಮಾಡಿದ್ದೀನಿಲ್ಲ, ಇದು ಸ್ಟೇಟ್ ನೋಡಿ. ಇದು ಸ್ಟೇಟ್ ನಾನು ಹಾಕಿದ್ದೀನಿ, ಇದು ನೋಡ್ತಾ ಇದು ಸ್ಟೇಟ್ ಐತೆ, ಕರೆಕ್ಟ್ನಾ? ಇದೇ ಥರ ನೀರಿಲ್ ಹೋಲ್ಡ್ ಎನಿ ಟೈಮ್ ಸ್ಟೇಟ್ ಹಾಕಿ ಫಿಟ್ ಮಾಡಬೇಕು. ಸೈಡ್ ಹೋಲ್ಡ್ ನೀರಿಲ್ ಹೋಲ್ಡ್ ಸೈಡಲ್ಲಿ ಆಗಬೇಡ, ಇದು ಸ್ಟೇಟ್ ಫಿಟ್ ಮಾಡಬೇಕು. ಓಕೆ. ಆ್ಯಂಡ್ ಇದು ಕಟ್ ಪೀಸ್ ನಾನು ತೋರಿಸಿದ್ದೀನಿ. ಇದು ಬಂತು ದೊಡ್ಡದಕ್ಕೆ ಕಟ್ ಪೀಸ್ ಐತೆ, ಇದು ಬಂತು ಮುಂದೆ. ಆ್ಯಂಡ್ ಬ್ಯಾಕ್ ಸೈಡ್ ಒಂದು ಸಮಥಿಂಗ್ ಒಂಥರ ಇದೇ ಥರ ಕಟ್ ಐತೆ, ಅದು ಬ್ಯಾಕ್ ಸೈಡ್. ಓಕೆ. ಆ್ಯಂಡ್ ಮೆಷಿನ್ ಫಿಟ್ ಮಾಡಬೇಕಂದ್ರೆ ಯಾವ ಪ್ರೊಸೆಸಲ್ಲಿ ಅಂದರೆ ನೋಡಿ, ಮೆಷಿನ್ಗೆ ಮೋಟರ್ ಇರುತ್ತೆ, ಇದೇ ಥರ ದೊಡ್ಡದು ಮೋಟರ್. ನಾವು ಆಲ್ರೆಡಿ ಎಷ್ಟೋ ವಿಡಿಯೋ ಮಾಡಿದ್ದೀನಿ. ಬಟ್ ಇವಾಗ ಈ ಟೈಮಲ್ಲಿ ಈ ಥರ ಮೋಟರ್ ಬರ್ತಾ ಇಲ್ಲ, ಬೇರೆ ಮೋಟರ್ ಬರ್ತಾ ಇದ್ದಾರೆ. ಅದು ಮೋಟರ್ ಬಗ್ಗೆ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಬೇಕಾದ್ರೆ ನೀವು ಆ ವಿಡಿಯೋಗೆ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ಕೊಡ್ತೀನಿ, ಬೇಕಂದ್ರೆ ಅಲ್ಲಿಂದ ನೋಡ್ಬೋದು. ಇವಾಗ ಹೊಸ ಮೋಟರ್ ಬರ್ತಾ ಇದ್ದಾರೆ, ಈ ಥರ ಮೋಟರ್ ಬರಲ್ಲ. ಸರಿನಾ? ಆ್ಯಂಡ್ ಬೆಲ್ಟ್ ಬಂತು ಈ ಥರ. ಆ್ಯಂಡ್ ಇದ್ರಿಗೆ ಮೇನ್ ಪ್ರೊಸೆಸ್ ಇದು ತುಂಬ ಜನ ಮೆಷಿನ್ ಕಳಿಸ್ತಾರೆ, ಸರ್ ನಮಗೆ ಈ ಮೆಷಿನಲ್ಲಿ ವರ್ಕ್ ಆಗುತ್ತೆ ಆಗಲ್ಲ, ಸ್ವಲ್ಪ ಹೇಳ್ಕೊಡಿ. ನೋಡಿ, ತುಂಬ ಮೆಷಿನ್ಗೆ ಆಗುತ್ತೆ, ತುಂಬ ಮೆಷಿನ್ಗೆ ಆಗಲ್ಲ. ಬಟ್ ಮೇನ್ ಪಾಯಿಂಟ್ ಅಂದರೆ ಜಿಗ್ ಮೆಷಿನ್ ಆಗಿದೆ ಅಂದರೆ ಆಗುತ್ತೆ. ಬಟ್ ಅದರಲ್ಲಿ ಈ ಪಾಯಿಂಟ್, ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಇದು ಹಾಕಲೇಬೇಕು, ಇದು ತುಂಬ ಇಂಪಾರ್ಟೆಂಟ್. ಇದು ಇಲ್ಲ ಅಂದರೆ ಕೆಲಸ ಮಾಡೋಕ್ಕೆ ಆಗಲ್ಲ. ಸರಿನಾ? ಇದು ಮೇಲೆ ಕೆಳಗಡೆ ಮಾಡ್ತಾ ಇದ್ದೀನಲ್ಲ, 5 4 3 ಇದೇ ಥರ. ಇದು ಮೇನ್ ಇಂಪಾರ್ಟೆಂಟ್, ಇದು ಕರೆಕ್ಟ್ ಅಂದರೆ ಮೇನ್ ಇಂಪಾರ್ಟೆಂಟ್. ಇದು ಇರಬೇಕು. ಆ್ಯಂಡ್ ಮೆಷಿನ್ ತುಂಬ ಜನ ಕಾಮೆಂಟ್ ಮಾಡ್ತಾರೆ, ಸರ್ ವೈಬ್ರೇಷನ್ ಆಗ್ತಾ ಇದ್ದಾರೆ. ವೈಬ್ರೇಷನ್ ಹಾಕೋಕ್ಕೆ ಅದಕ್ಕೆ ನಾನು ಡೊಡಿ ಕಟ್ಟಿದ್ದೀನಿ, ನೀವು ಎಲ್ಲ ಜನ ನೋಡ್ಬೋದು. ಈ ಪ್ರೊಸೆಸಲ್ಲಿ ಡೊಡಿ ಕಟ್ಟಿದ್ದೀನಿ. ಆ್ಯಂಡ್ ಈ ಥರ ಒಂದು ಸ್ಟಿಕ್ ಹಾಕಿ ಇದೇ ಥರ ಇಲ್ಲಿಂದ ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇನ್ನೂ ಜಾಸ್ತಿ ವೈಬ್ರೇಷನ್ ಆಗ್ತಾಯಿದ್ದಾರೆ ಅಂದರೆ ನಾನು ಇದು ಕಲ್ಲು ಅಂದರೆ ಸ್ಟೋನ್ ಇದು ಕಟ್ಕೊಟ್ಟಿದ್ದೀನಿ, ಸ್ಟೋನ್. ಸರಿನಾ? ಯಾಕೆಂದರೆ ಮೆಷಿನ್ ವೈಬ್ರೇಷನ್ ಹಾಕಿದೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ, ನೀರಿಲ್ ಜಾಸ್ತಿ ಕಾಟ್ ಆಗುತ್ತೆ, ಹಾಕೋಕ್ಕೆ ಚಾನ್ಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ತುಂಬ ಜನಕ್ಕೆ ನೀರಿಲ್ ಜಾಸ್ತಿ ಕಾಟ್ ಆಗುತ್ತೆ. ನೀರಿಲ್ ಕಾಟ್ ಆಗಿದೆ ಅಂದರೆ ಏನಾಗುತ್ತೆ ಗೊತ್ತಾ? ಆ್ಯಕ್ಚುಲಿ ಜಾಸ್ತಿ ಒಂದು ಜಾಗದಲ್ಲಿ ಜಾಸ್ತಿ ಸ್ಟಿಚ್ ಮಾಡಿ ಆದಮೇಲೆ ಗಟ್ಟಿಯಾಗಿ ಆದಮೇಲೆ ನಿಮಗೆ ನೀರಿಲ್ ಕಾಟ್ ಹಾಕುತ್ತೆ ಚಾನ್ಸ್ ಇರುತ್ತೆ. ಸರಿನಾ? ಸೆಟಲ್ಗೆ ತುಂಬ ಜನಕ್ಕೆ ಸೆಟಲ್ ಪ್ರಾಬ್ಲಮ್ ಬರ್ತಾ ಇದೆ, ಸೆಟಲ್ ರಾಂಗ್ ಆಗ್ತಾ ಇದ್ದಾರೆ. ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಆಯಿತು ನಮ್ಮ ಚಾನಲಲ್ಲಿ. ಆ ವಿಡಿಯೋಗೆ ಲಿಂಕ್ ಬೇಕಂದರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ಕೊಡ್ತೀನಿ, ಅದರಿಂದ ನೋಡಿ ನೀವು ಎಲ್ಲ ಸೆಟ್ಟಿಂಗ್ ಮಾಡ್ಬೋದು. ಸೆಟಲ್ಗೆ ಏನೋ ಪ್ರಾಬ್ಲಮ್ ಆಯ್ತಂದ್ರೆ ಅದು ರೆಡಿ ಮಾಡ್ಬೋದು. ಸರಿನಮ್ಮ? ಎಲ್ಲ ಜನ ಗೊತ್ತಾಯ್ತು. ಇದು ಮೆಷಿನ್ ನಾನು ಪರ್ಫೆಕ್ಟ್ ನೀವೆಲ್ಲರಿಗೆ ಸೆಟಪ್ ತೋರಿಸ್ತಿದ್ದೀನಿ. ಓಕೆನಾ? ಇದು ಮೆಷಿನ್ ಆಯಿತು. ಇವಾಗ ನೆಕ್ಸ್ಟ್ ಥರ್ಡ್ ಬಗ್ಗೆ ವಿಡಿಯೋ ಐತೆ, ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ಕೊಡ್ತೀನಿ, ಅದಕ್ಕೆ ಲಿಂಕ್ ನೀವು ಎಲ್ಲ ಜನ ನೋಡ್ಬೋದು ಥರ್ಡ್ ಬಗ್ಗೆ. ಸರಿನಾ? ಆಮೇಲೆ ಇವಾಗ ನಾನು ನಿಮ್ಮೆಲ್ಲರಿಗೆ ತೋರಿಸ್ತೀನಿ ಡ್ರಾಯಿಂಗ್ ಮಾಡೋದು. ನೋಡಿ, ವುಡ್ ಪೆನ್ಸಿಲಿಂದ ಯಾವುದೋ ಫಸ್ಟ್ ಎಕ್ಸಾಂಪಲ್ಗೆ ನೀವು ಯಾವುದೋ ಡಿಸೈನ್ ಡ್ರಾಯಿಂಗ್ ಮಾಡಿದ್ದೀರಾ. ಸರಿನಾ? ಯಾವುದೋ ಡಿಸೈನ್ ಡ್ರಾಯಿಂಗ್ ಮಾಡಿ ಆದಮೇಲೆ ಇದು ಹೋಲ್ಡ್ ಆಗಬೇಕು. ಹೋಲ್ಡ್ ಯಾವ ಪ್ರೊಸೆಸಲ್ಲಿ ಆಗಬೇಕು ಅದ್ರ ಬಗ್ಗೆ ವಿಡಿಯೋ ಐತೆ, ಬೇಕಂದ್ರೆ ನೀರಿಲ್ ನಾನು ಸೈಡೆಲ್ಲ ನೀರಿಲ್ದು ಫೋಟೋ ನಾನು ಹಾಕ್ಕೊಡ್ತೀನಿ. ಅದೇ ಥರ ನೀರಿಲ್ ರೆಡಿ ಮಾಡಬೇಕು. ರೆಡಿ ಮಾಡಿ ಆದಮೇಲೆ ಮೆಷಿನಲ್ಲಿ ಹಾಕಿ ಹೋಲ್ಡ್ ಮಾಡಬೇಕು. ಯಾರಿಗೆ ಗೊತ್ತೋ ಅವ್ರು ಯಾರು ವಿಡಿಯೋ ನೋಡಿಲ್ಲ ಅದ್ರ ಬಗ್ಗೆ ಯಾವ ಥರ ಹೋಲ್ಡ್ ಮಾಡಬೇಕು ಅದಕ್ಕೆ ವಿಡಿಯೋ ಆಲ್ರೆಡಿ ನಮ್ಮ ಚಾನಲ್ಗೆ ಐತೆ, ಅದು ನೋಡ್ಬೋದು. ಇಲ್ಲ ನಮ್ಗೆ ಕಾಮೆಂಟ್ ಮಾಡಿ, ನಾನು ಲಿಂಕ್ ಶೇರ್ ಮಾಡ್ತೀನಿ. ಸರಿನಾ? ಆ್ಯಂಡ್ ಇದೇ ಥರ ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡಿ ಆದಮೇಲೆ ಇದೇ ಥರ ಇದು ಎಕ್ಸಾಂಪಲ್ ನಾನು ಹೋಲ್ಡ್ ಮಾಡಿದ್ದೀನಿ. ಇದು ಇವಾಗ ಟ್ರಾಸಿಂಗ್ ಮಾಡಬೇಕು, ಇದು ತುಂಬ ಇಂಪಾರ್ಟೆಂಟ್. ಇದ್ರ ಬಗ್ಗೆ ವಿಡಿಯೋ ಆಲ್ರೆಡಿ ನಾವು ಮಾಡಿದ್ದೀನಿ, ಬಟ್ ಇನ್ನೊಂದು ಸಲ ತೋರಿಸ್ತೀನಿ ನಿಮ್ಮೆಲ್ಲರಿಗೆ. ಟ್ರಾಸಿಂಗ್ ಯಾವ ಪ್ರೊಸೆಸಲ್ಲಿ ಯಾವ ಸಾಮಾನಲ್ಲಿ ಟ್ರಾಸಿಂಗ್ ಮಾಡಬೇಕು ಅದು ಪೂರ್ತಿ ತೋರಿಸ್ತೀನಿ. ನೋಡಿ, ಇದು ಬಂತು ಟ್ರಾಸಿಂಗ್ ಪೇಪರ್. ಪರ್ಫೆಕ್ಟ್ ನೀವೆಲ್ಲ ಕಾಣಿಸ್ತದೆ, ಇದು ಪರ್ಫೆಕ್ಟ್ ಟ್ರಾಸಿಂಗ್ ಪೌಡರ್. ಓಕೆನಾ? ಇದರಲ್ಲಿ ಫ್ಲಿಪ್ಕಾರ್ಟಲ್ಲಿ ಈ ಪೌಡರ್ ಸಿಕ್ಕುತ್ತೆ, ನೀವು ಎಲ್ಲ ಜನ ಬೇಕಂದರೆ ಫ್ಲಿಪ್ಕಾರ್ಟಿಂದ ತೊಗೋಬೇಕು. ಆಮೇಲೆ ಇದು ಕೆರೋಸಿನ್ ಬಂದು ಇದು ಸೀಮೆನ ಕನ್ನಡದಲ್ಲಿ. ಸರಿನಾ? ಇದು ಯೂಸ್ ಮಾಡಬೇಕು. ಆ್ಯಂಡ್ ಇದೇ ಥರ ಒಂದು ಪಾತ್ರೆ ತೊಗೊಂಡು ಇದೇ ಥರ ಒಂದು ಯಾವುದೋ ಥ್ರೆಡ್ ಹಾಕಿ ಒಂದು ರೆಡಿ ಮಾಡಬೇಕು, ಬೆರಸ್ ಥರ. ರೆಡಿ ಮಾಡಿ ಆದಮೇಲೆ ಏನು ಮಾಡಬೇಕು, ಫಸ್ಟು ಎಕ್ಸಾಂಪಲ್ ಸಮಥಿಂಗ್ ಪೌಡರ್ ಆಗಬೇಕು. ತೋರಿಸ್ತೀನಿ, ನಿಮ್ಮೆಲ್ಲರಿಗೆ ಕಾಣಿಸ್ತಿದ್ರೆ ನಾನು ಇದು ಪೌಡರ್ ಹಾಕಿದ್ದೀನಿ ಸ್ವಲ್ಪನೇ. ಓಕೆನಾ? ಸ್ವಲ್ಪ ಪೌಡರ್ ಹಾಕಿದ್ದೀನಿ. ಇವಾಗ ನಾನು ಸ್ವಲ್ಪ ಸೀಮೆನ ಹಾಕ್ತೀನಿ. ಇವಾಗ ಕಾಣಿಸ್ತಿದ್ರೆ ನಾನು ಸ್ವಲ್ಪ ಸಿಮೆನ ಹಾಕಿದ್ದೀನಿ, ಜಾಸ್ತಿ ಇಲ್ಲ. ಇವಾಗ ಇದು ಪೌಡರ್ ಆ್ಯಂಡ್ ಸಿಮೆನ ಎರಡು ಮಿಕ್ಸ್ ಮಾಡಿನೇ ನೀವು ಎಲ್ಲ ಜನ ಪೇಸ್ಟ್ ಮಾಡ್ಬೋದು. ಇಲ್ಲ ಅಂದರೆ ಸಮಥಿಂಗ್ ಸೈಡಲ್ಲಿ ಕೆರೋಸಿನ್ ಸಿಮೆನ ಹಾಕಿದ್ದೀನಿ, ಮೇಲೆ ಪೌಡರ್ ಸ್ವಲ್ಪ. ನಾನು ಯಾವ ಪ್ರೊಸೆಸಲ್ಲಿ ನೋಡಿ, ಇದು ತೊಗೊಂಡಿದ್ದೀನಿ. ಇದು ಫಸ್ಟ್ ಪೇಸ್ಟ್ ಮಾಡಿ ಸಿಮೆನ ಎಲ್ಲ ಕೆಳಗಡೆ ಹಾಕಿದ್ದೀನಿ. ಓಕೆ, ಹಾಕಿ ಆದಮೇಲೆ ಸಮಥಿಂಗ್ ನಾನು ಇದು ಪೌಡರ್
ಹಾಕಿದ್ದೀನಿ, ನೀವೆಲ್ಲ ಕಾಣಿಸ್ತಾ ಇದ್ದಾರೆ. ಇದು ಪೌಡರ್ ಸಮಥಿಂಗ್ ನಾನು ಹಾಕಿದ್ದೀನಿ, ಸರಿನಾ. ಹಾಕಿ ಆದಮೇಲೆ ಸಮಥಿಂಗ್ ಬೇಕಾದ ಸಿಮೆನ ಸ್ವಲ್ಪ ಇದರಲ್ಲಿ ಟಚ್ ಮಾಡಿ ಸ್ವಲ್ಪ ಇಟ್ಕೊಬೋದು. ಇಲ್ಲ ಇಟ್ಕೊಂಡು ಬೇಕಾದ್ರೆ ಸ್ವಲ್ಪ ಪ್ಲೇಸ್ ಮಾಡಿ. ಸಿಮೆನ ಜಾಸ್ತಿ ಆಗಿದೆ ಅಂದರೆ ಜಾಸ್ತಿ ಚೆನ್ನಾಗಿ ಟ್ರಾಸಿಂಗ್ ಬರೋಲ್ಲ, ಪೇಂಟ್ ಬರೋಲ್ಲ. ಇದೇ ಥರ ಮಾಡಿ ಆದಮೇಲೆ ಇದು ಪೇಪರ್ ನೋಡ್ತಾ ಇದ್ದೀರಾ, ಇದು ಹೋಲ್ಡ್ ಮಾಡಿದ್ದೀನಿ. ಹೋಲ್ಡ್ ಉಲ್ಟಾ ಸೀದಾ ಐತೆ ಅದು ನೋಡಬೇಕು. ಆನ್ ಸೈಡಲ್ಲಿ ಸ್ವಲ್ಪ ಒಂಥರ ಇರುತ್ತೆ, ಅಂದರೆ ಎಕ್ಸಾಂಪಲ್ ನೀವು ಮೇಲೆಯಿಂದ ಮೇಸಿನಲ್ಲಿ ನಾವು ನೀರಲ್ಲಿ ಹಾಕಿ ಆದಮೇಲೆ ನಾವು ಹೋಲ್ಡ್ ಮಾಡಿದ್ದೀನಲ್ಲ ಅದು ಬಂತು ಸೀದಾ, ಪೇಪರ್ ಕೆಳಗಡೆ ಬಂತು ಅದು ಉಲ್ಟಾ. ಓಕೆನಾ, ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಹಾಕಿ ಆದಮೇಲೆ ಇದು ಮೇನ್ ಪಾಯಿಂಟಲ್ಲಿ ಮಾರ್ಕ್ ಹೆಂಗೆ ಮಾಡಿದ್ದೀನಿ ನಾನು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ನೀವೆಲ್ಲರಿಗೆ ಕಾಣಿಸ್ತಾ ಇದ್ದಾರೆ, ಇಲ್ಲಿಂದ ಇಲ್ಲಿ ಕೈಗೆ ಮಾರ್ಕ್ ಮಾಡಿದ್ದೀನಿ ಆ್ಯಂಡ್ ಮೇಲೆ. ಓಕೆ, ಇಲ್ಲಿಂದ ಇಲ್ಲಿ ಕೈಗೆ ಮಾರ್ಕ್ ಮಾಡಿದ್ದೀನಿ, ಕರೆನಾ. ಇವಾಗ ನಾನು ಇದರಲ್ಲಿ ಪೇಪರ್ ಹಾಕಿ ಇದರ ಥರ ಪೇಪರ್ ನಾವು ಮೇನ್ ಮಿಡಿಲ್ ಪಾಯಿಂಟ್ ನೋಡಿಕೊಂಡು ಪರ್ಫೆಕ್ಟ್ ನೋಡಿಕೊಂಡು ಯಾವ ಪಾಸಲ್ಲಿ ನಾವು ಪೇಂಟ್ ಮಾಡಬೇಕು ಅದು ಪೇಂಟ್ ಇದೆ ಪೇಪರ್ ಹಾಕಿ ಆದಮೇಲೆ, ಸರಿನಾ, ನಾವು ಪೇಂಟ್ ಮಾಡ್ತೀನಿ. ತೋರಿಸ್ತೀನಿ ನೋಡಿ, ಕಾಣಿಸ್ತಾ ಇದ್ದಾರೆ. ಇದು ನಾನು ಪೇಪರ್ ಪರ್ಫೆಕ್ಟ್ ಹಾಕಿ ನಾನು ಒಂದು ವೈಟ್ ಸಾಮಾನು ಹಾಕಿದ್ದೀನಿ, ಸೈಡಲ್ಲಿ ಇದು ಹಾಕಿದ್ದು ಪರ್ಫೆಕ್ಟ್ಲಿ ಟೈಟಾಗಿ ಇಟ್ಕೊಂಡು ನಾನು ಇವಾಗ ಇದ್ರ ಮೇಲಿಂದ ಪ್ಲೇಸ್ ಮಾಡ್ತೀನಿ. ನಿಮ್ಮೆಲ್ಲರಿಗೆ ಕಾಣಿಸ್ತಿದ್ದಾರೆ, ನಾನು ಇದೇ ಥರ ಪ್ಲೇಸ್ ಎಲ್ಲ ಮೇಲೆ ಮಾಡ್ತೀನಿ, ಸರಿನಾ. ಅದೇ ಥರ ನಾನು ಫಸ್ಟ್ ತೋರಿಸಿದ್ದೀನಿ ಯಾವ ಪ್ರಾಸೆಸಲ್ಲಿ ನೀವೆಲ್ಲರ ಇದು ಮಾಡಬೇಕು. ಇದು ನೋಡಿ, ಇದು ಸಮಥಿಂಗ್ ಪೌಡರ್ ತೊಗೊಂಡಿದ್ದೀನಿ ಆ್ಯಂಡ್ ಸಮಥಿಂಗ್ ಕಿರೋಸಿನ್ ಸಮಥಿಂಗ್ ಟಚ್ ಮಾಡಿ ಇದು ಪ್ಲೇಸ್ ಮಾಡಿ. ಕಿರೋಸಿನ್ ಜಾಸ್ತಿ ಇಡಬಾರ್ದು. ಆಮೇಲೆ ಇದ್ರ ಮೇಲೆ ನಾವು ಪ್ಲೇಸ್ ಮಾಡಬೇಕು. ಓಕೆನಾ, ಇದೇ ಥರ ಪ್ರಾಸೆಸಲ್ಲಿ ಈ ಪ್ರಾಸೆಸಲ್ಲಿ ಎಲ್ಲ ಪ್ಲೇಸ್ ಮಾಡಬೇಕು. ಓಕೆ, ಸ್ವಲ್ಪ ಟೈಟಾಗಿ ಇಟ್ಕೊಬೇಕು. ಬೇಕಾದರೆ 2 ಜನ ಸ್ವಲ್ಪ ಮುಂದೆ 1 ಜನಕ್ಕೆ ಹಾಕಿ ಅವ್ರು ಪರ್ಫೆಕ್ಟ್ಲಿ ಇದು ಇಟ್ಕೊತಾರೆ. ಆಮೇಲೆ ನೀವು ಮೇಲಿಂದ ಇದೇ ಥರ ಇದು ಪ್ಲೇಸ್ ಮಾಡಬೇಕು. ಓಕೆ, ಇವಾಗ ನಿಮ್ಮೆಲ್ಲರಿಗೆ ಕಾಣಿಸ್ತಾ ಇದ್ದಾರೆ, ಇದು ಪ್ಲೇಸ್ ಕಂಪ್ಲೀಟ್ ಆಯಿತು ಆ್ಯಂಡ್ ಪರ್ಫೆಕ್ಟ್ ಪೇಂಟ್ ಬಂದಿದ್ದಾರೆ, ಪರ್ಫೆಕ್ಟ್ ಆಯಿತು, ಸರಿನಾ. ನೀವೆಲ್ಲ ಜನ ಕಾಣಿಸ್ತಾ ಇದೆ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ಲಿ, ಸರಿನಾ. ಆ್ಯಂಡ್ ಇದೇ ಪ್ರೋಸೆಸಲ್ಲಿ ನೀವೆಲ್ಲ ಜನ ಪೇಂಟ್ ಮಾಡ್ಬೋದು, ಪ್ಲೇಸ್ ಮಾಡಬೇಕು, ಟ್ರಾಸಿಂಗ್ ಮಾಡ್ಬೋದು, ಸರಿನಾ. ಆ್ಯಂಡ್ ಮಿಕ್ಕಿದ ಬೇರೆ ಏನೋ ಕಾಮೆಂಟ್ ಐತೆ ಅಂದರೆ ನಮಗೆ ಕಾಮೆಂಟ್ ಮಾಡಿ, ನಾನು ಕಾಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಮಾತು ನಿಮ್ಮೆಲ್ಲರಿಗೆ ನಾನು ದಯವಿಟ್ಟು ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ತೀನಿ, ಯಾರಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂದರೆ ನಮಗೆ ಏನು ಮಾಡಬೇಕು, ನಮಗೆ ಶಾರ್ಟ್ ವೀಡಿಯೋ ಮಾಡಿ ನಮ್ಮ ವಾಟ್ಸಪ್ ಇಲ್ಲ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿ ಆದಮೇಲೆ ಅದ್ರ ಬಗ್ಗೆ ವೀಡಿಯೋ ನಮ್ಮ ಚಾನಲ್ಗೆ ಐತೆ ಅಂದರೆ ನಾನು ಆ ವೀಡಿಯೋಗೆ ಲಿಂಕ್ ಶೇರ್ ಮಾಡ್ತೀನಿ. ಆಲ್ರೆಡಿ ಐ ಹೋಪ್ ನಮಗೆ ನಮ್ಮ ಚಾನಲಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀನಿ, 3 ಇಯರ್ಸ್ ಕೆಲಸ ಮಾಡ್ತಾಯಿದ್ದೀನಲ್ಲ, 3 ಇಯರ್ಸಲ್ಲಿ ಈ ಕೆಲಸ ಬಗ್ಗೆ A to Z ವೀಡಿಯೋ ನಾವು ಆಲ್ರೆಡಿ ವೀಡಿಯೋ ಅಪ್ಲೋಡ್ ಆಯಿತೆ. ಬಟ್ ತುಂಬ ಜನಕ್ಕೆ ಸಿಗ್ತಾ ಇಲ್ಲ, ತುಂಬ ಜನಕ್ಕೆ ಸಿಗುತ್ತೆ, ಅವ್ರಿಗೆ ಹೆಲ್ಪ್ ಆಗುತ್ತೆ, ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆ ಹೆಲ್ಪ್ ಆಗಲ್ಲ. ಅದಕ್ಕೆ ಯಾರಿಗೆ ಬೇಕು ಪ್ರಾಬ್ಲಮ್ ಬಗ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂದರೆ ಅದು ನಮಗೆ ವೀಡಿಯೋ ಮಾಡಿ ನಮಗೆ ಕಳಿಸಿ, ನಾನು ಅದಕ್ಕೆ ಆ ಪ್ರಾಬ್ಲಮ್ಗೆ ನಾವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ವೀಡಿಯೋ ಶೇರ್ ಮಾಡ್ತೀನಿ, ಸರಿನಾ. ಆ್ಯಂಡ್ ಇದೇ ಥರ ನೀವೆಲ್ಲ ಜನ ಕೆಲಸ ಮಾಡಿ ಆ್ಯಂಡ್ ನಮಗೆ ಸಪೋರ್ಟ್ ಮಾಡಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರಿಗೆ ಆನ್ಲೈನ್ ಕ್ಲಾಸ್ ಬೇಕಂದರೆ ಅವರನ್ನೇ ನಮ್ಗೆ ವಾಟ್ಸಪ್ ಮಾಡಿ, ನಾನು ಆನ್ಲೈನ್ ಕ್ಲಾಸ್ಗೆ ಬಗ್ಗೆ ಡೀಟೇಲ್ಸ್ ಹೇಳ್ಬೋದು, ಸರಿನಾ. ಐ ಹೋಪ್ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು.